ಬಿ ಡಿ ಎ ಕಾಂಪ್ಲೆಕ್ಸನ್ನು ಏನು ಹೊಡಿಲಿಕ್ಕೆ ಹೊರಟಿದ್ದೀರಿ ಅದನ್ನು ಆದೇಶವನ್ನು ಕೊಡಲು ವಾಪಸ್ ತೊಗೋಬೇಕು. ಬಿ ಡಿ ಎ ಕಾಂಪ್ಲೆಕ್ಸನ್ನು ನೀವು ಇಂಪ್ಲಿಮೆಂಟೇಷನ್ ಮಾಡೋದಾದರೆ ಅದನ್ನು ಬಿ ಡಿ ಎದವರೇ ನಿರ್ಮಾಣ ಮಾಡಬೇಕು, ಖಾಸಗಿಯವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. 60-40 ಅನುಪಾತ ಎಲ್ಲ ಬೆಂಗಳೂರು ಸುತ್ತು 60-40 ಅನುಪಾತದಲ್ಲಿ ಡೆವಲಪ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ನೀವು ಕೇವಲ 30% ಸರ್ಕಾರಕ್ಕೆ 70% ಖಾಸಗಿಯವರು ಕೊಡ್ತಾ ಇರೋದು ಹಗಲು ದೊರಡೆ. ಇದು ರಾಜಕಾರಣಿಗಳ ಕಮಿಷನ್ ದಂಧೆ. ಈ ಒಂದು ಹಗಲು ದೊರಡೆನ ನಾವು ನಿಲ್ಲಿಸಲಿಲ್ಲ ಅಂತಂದರೆ ಸಾರ್ವಜನಿಕ ತೆರಿಗೆ ದುಡ್ಡು ಪೋಲ್ ಮಾಡೋ ಉದ್ದೇಶದಿಂದ 5 ಕೋಟಿ ಖರ್ಚು ಮಾಡಿ ನವೀಕರಣ ಮಾಡಿರುವಂಥ ಬಿ ಡಿ ಎ ಕಾಂಪ್ಲೆಕ್ಸನ್ನು ಯಾರ ಒಳಿತಿಗಾಗಿ ನೀವು ಡೆಮೊಲಿಷನ್ ಮಾಡ್ತಾ ಇದ್ದೀರಾ? ಬಿ ಡಿ ಎ ಕಾಂಪ್ಲೆಕ್ಸ್ಗಳು ಉಳಿಬೇಕು, ಅದು ಸಾರ್ವಜನಿಕರ ಸ್ವತ್ತು. ಆ ಸಾರ್ವಜನಿಕ ಸ್ವತ್ತನ್ನು ಬಿ ಡಿ ಎದವರೇ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ. ಸರ್, ಅಂದರೆ ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ತಾರೆ. ಭ್ರಷ್ಟಾಚಾರ ಮಾತ್ರ ಅಲ್ಲ, ಇದು ಹಗಲು ದೊರಡೆ. 1,500,000ಕ್ಕೂ ಮೇಲ್ಪಟ್ಟು ಒಂದೊಂದು ಬಿ ಡಿ ಎ ಕಾಂಪ್ಲೆಕ್ಸ್ ಜಾಗ ಮಾರಾಟ ಆಗುವಂಥ ಸಂದರ್ಭದಲ್ಲಿ 50,000 to 60,000 per ಸ್ಕ್ವೇರ್ ಫೀಟ್ ಇರುವಂಥ ಬಿ ಡಿ ಎ ಕಾಂಪ್ಲೆಕ್ಸನ್ನು ನೀವು ಬೇರೆಯೊಬ್ಬರಿಗೆ ಲೀಸ್, ಅದು 30 ವರ್ಷಕ್ಕೆ ಲೀಸ್ ಕೊಡ್ತಾರೆ. ಹುನ್ನಾರಾದರೂ ಏನು? ನೀವು ಯಾರ ಪರ? ನೀವು ಸಾರ್ವಜನಿಕರ ಪರನೋ ಬಂಡವಾಳಶಾಹಿಗಳ ಪರನೋ? ಈ ಸರ್ಕಾರ ಜಿಂದಾಲ್ ಕಂಪನಿ ಆದಿಯಾಗಿ ಈ ರೀತಿ ಬಂಡವಾಳಶಾಹಿಗಳಿಗೂ ಸಹಾಯ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನೂ ಉಳಿಸಲ್ಲ. ಮುಂದಿನ ಪೀಳಿಗೆಗೋಸ್ಕರ, ಮುಂದಿನ ಪೀಳಿಗೆ ಭವಿಷ್ಯಕ್ಕೋಸ್ಕರ ಬಿ ಡಿ ಎ ಕಾಂಪ್ಲೆಕ್ಸನ್ನು ಉಳಿಸಿ ಅಂತೇಳಿ ನಮ್ಮ ಹೋರಾಟ.